ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ. ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೀವಿ. ಬರ್ರಿ, ಮಸ್ತ್ ಹೊಟ್ಟೆ ಅಂತ ಹಸ್ಬಿಟ್ಟೈತಿ. ರುಚಿಯಾಗಿರುವಂಥ ನಾಷ್ಟ ಮಾಡೀನಿ. ಪಡ್ಡು ಮತ್ತು ಚಟ್ನಿ ಚಹಾ ಮಾಡಿಕೊಟ್ಟೆ ಯಜಮಾನ್ರಿಗೆ. ಮತ್ತೆ ಅಲ್ಲಿ ಒಳ್ಳೆ ಮುಳ್ಳೆ ಸೋಸೋದು ಕರ್ಗಾಗ್ತದೆ, ಟೇಸ್ಟ್ ಹೋಗುತ್ತೆ ಅಂತೇಳಿ ಅವ್ರದ್ದು ನಾಷ್ಟ ಆಗಿ ಅವ್ರಿಗೆ ಚಹಾ ಕೊಟ್ಟಾದ್ಮೇಲೆ ನಾನು ಪಡ್ಡು ಹಾಕ್ಕೊಂಡು ಅದೇ ಚಹಾ ಸೋಸ್ಕೊಂಡು ಚಟ್ನಿ ತೊಗೊಂಡು ಬಂದೀನಿ. ಅವ್ರಿಗೆ ಗಟ್ಟಿ ಚಟ್ನಿ ಇಷ್ಟ ಆಗ್ತದೆ. ನಾ ಆಮೇಲೆ ಸ್ವಲ್ಪ ಕಡೆ ಕೊಡ್ಬೇಕ್ರಿ ನಾಷ್ಟ. ಅದಕ್ಕಂತೇಳಿ ಸ್ವಲ್ಪ ತಿಳಿನೇ ಚೆನ್ನಾಗಿರ್ತೈತೆ ರೀ ಫ್ರೆಂಡ್ಸ. ಸೊ ನೋಡಿರಿ, ತಿಳಿ ಅಂದರೂ ಈ ಇದ್ರೊಳಗೆ ಐತಿ. ಸೊ ಬರ್ರಿ, ನಾಷ್ಟ ಜೊತೆಗೆ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಕೊನೆವರೆಗೂ ನೋಡಿರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ನಿಮ್ಮ ಮನೆಗೆ ಏನು ನಾಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಮಸ್ತಾಗಿ ನಾಷ್ಟ ತಿನ್ನೋಣ ಬರ್ರಿ. ನಂದು ನಾಷ್ಟ ಆಗೈತೆ ರೀ ಫ್ರೆಂಡ್ಸ. ಇದು ಬಾಜುಕಿನ ಲಿಫ್ಟಿನ ಸೈಡ್ ಅಂಟೆ ಅದಾರ ನೋಡ್ರಿ, ಅವ್ರದ್ದು ತಾಟಿದ್ದು ಏನೋ ಹಾಕೊಟ್ಟಿದ್ರು, ಬಟ್ಲ ತಾಟು ಅವ್ರದ್ದು. ಅವರಿಗೆ ದೋಸೆ ಹಾಕಿನಿ, ಪಡ್ಡು ಹಾಕಿನಿ. ಇದು ಕವಿತಾ ಮಮ್ಮಿಯರಿಗೆ ನೋಡ್ರಿ ಫ್ರೆಂಡ್ಸ. ಕವಿತಾ ಮಮ್ಮಿಯರಿಗೆ ಮತ್ತು ಚಟ್ನಿ ಹಾಕಿನಿ. ಏನರ ಹಾಕಿದಾಗ ಮಾಡಿದಾಗ ಕೊಡ್ತಿರ್ತೀನಿ, ಎದುರಿಗಿರ್ತಾರೆ. ಸೊ ಇವಾಗ ಏನೈತಿ ಮತ್ತು ಬೇಕಲ್ರಿ ಆಜು ಬಾಜುಕ. ಸೊ ಇವಾಗ ಅವರಿಬ್ರಿಗೂ ಕೊಟ್ಟು ಬರ್ತೀನಿ ರೀ. ಬಿಸಿ ಬಿಸಿ ಅದಾವು. ಹಾಗೇನೆ ಮಕ್ಕಳು ಬಂದಾರ ನೋಡ್ರಿ, ಶಾಲೆಲಿಂತ ಮಕ್ಕಳು ಬಂದಾರ. ಇವ್ರಿಗೂ ಹಾಕ್ಕೊಡ್ತೀನಿ ರೀ. ಮೊದಲ ಅವ್ರ ಮನೆಗೆ ಕೊಟ್ಟು ಮಕ್ಕಳಿಗೆ ಹಾಕ್ಕೊಡ್ತೀನಿ. ಟಿವಿ ಕೊನುಟ್ಟು ತಗೋ ಫ್ರೆಂಡ್ಸ. ಸ್ವಲ್ಪ ಜೋರು ಇಟ್ಟೆ ನೋಡ್ರಿ, ಹೆಂಗಾಯ್ತು ಇದು ಅಂದ್ರೆ ಹಾಲು ಥರನ ಇದ್ರಾಗ ಹಾಕಿದ್ದೀನಿ ರೀ. ಚಾಕ ಮತ್ತು ಇದ್ರಾಗ ಹಾಕಿದ ಮ್ಯಾಗ ತೆಗ್ದೀನಿ. ಸ್ವಲ್ಪ ಕಲಿ ಉಳ್ಕೊಂಡೈತಿ. ಸ್ವಲ್ಪ ಜೋರು ಇಟ್ಟೆ, ಯಾಕಂದ್ರೆ ಮುಂದೆ ನಿಂತ ಕಾಸಬೇಕು ಅಂತೇಳಿ. ಹಿಂಗಾಯ್ತು ನೋಡ್ರಿ. ಸೊ ಪರವಾಗಿಲ್ಲ. ಇವಾಗ ಏನು ಮಾಡೋದ್ರಿ, ಮಕ್ಕಳಿಗೆ ಇಬ್ರಿಗೂ ನೋಡ್ರಿ. ಅವನಿಗೆ ರ್ಯಾಬಿಡ್ ದೋಸೆ ಬೇಕಂದ, ಹಂಗಾಗಿ ಅವ್ನಿಗೆ ರ್ಯಾಬಿಡ್ ದೋಸೆ ಇಬ್ರಿಗೂ ಒಂದೊಂದು ಹಾಕೀನಿ. ಇಬ್ರಿಗೂ ಚಟ್ನಿ ಮತ್ತು ಪಡ್ಡು ಹಾಕೀನಿ ರೀ ಫ್ರೆಂಡ್ಸ. ಹಂಗೆ ನೋಡ್ರಿ, ಇಲ್ಲಿ ಖಾಲಿ ಆಯ್ತು ನೋಡ್ರಿ. ಆ ಕಡೆ ಈ ಕಡೆ ನಾಷ್ಟನೂ ಕೊಟ್ಟೆ. ಬೆಳಗ್ಗೆ ಒಂದು ಟೈಮ್ ಮಾಡ್ಕೊಂಡೀನಿ ರೀ. ಹುಳಿ ಆಗ್ತದೆ ನೋಡ್ರಿ ಫ್ರೆಂಡ್ಸ. ರಾತ್ರಿ ಸಾಂಬಾರು ಇತ್ತು, ಈಗ ಅದನ್ನು ಬಿಸಿ ಮಾಡೋಕೆ ಇಟ್ಟು ನೋಡ್ರಿ. ಸಾಂಬಾರು ಬಿಸಿ ಐತಿ. ಈ ಕಡೆ ಮಕ್ಕಳಿಗೆ ಬಿಸಿ ಬಿಸಿ ನಾಷ್ಟನೂ ಕೊಟ್ರೆ ಆಯಿತು. ವಾ, ಪ್ಯಾಂಟ್ ತಗೊಳಕ್ಕೆ ಇಷ್ಟು ಒದ್ದಾಡ್ತೀರಿ ಇಷ್ಟೊತ್ತನ ಪಿಲ್ಲೆ. ಅದು ಕಾಲಾಗಸ್ ತೆಗಿಬೇಕು ನೋಡ್ರಿ. ಹಿಂಗಾಗಿ ಬ್ಯಾಡಪ್ಪ, ಆಫ್ ಚಡ್ಡಿ ಹಾಕೋ, ಅದು ಲೂಸ್ ಐತಿ, ನೀನು ಕಂಫರ್ಟಬಲ್ ಆಗುತ್ತಂದ್ರೆ ಕೇಳವಲ್ಲ. ಅದನ್ನೇ ಹಾಕೋತೀನಿ ಅಂದೇನ್ರಿ. ಸ್ಪೋರ್ಟ್ ಡ್ರೆಸ್ ಇದ್ದು ಪ್ಯಾಂಟ್ ಇತ್ತು, ಅವೇ ಅರ್ಬಿಲಿ ಹಾಕೋಪ್ಪ, ನಾಳೆಗೆ ಒಗ್ಯಕ್ಕೆ ಬರ್ತಾವೆ ನಂದೆ. ಅಟ್ ನಾರ್ಮಲ್ ಮನ್ಯಾಗ ಆರಾಮ್ಸೆ ಫ್ರೀ ಇರೋ ಅರ್ಬಿ ಹಾಕೋಬೇಕಂತ ಹೇಳ್ತಾನೆ ರೀ ಮಗ. ಭಾಳ ಬೇಜಾರಾಗುತ್ತೆ ನೋಡ್ರಿ ಪಿಲ್ಲನ್ ನೋಡಿದ್ರೆ. ಹಾಗೇನೆ ಫ್ರೆಂಡ್ಸ್, ಆ ವಿಡಿಯೋ ಹಾಕಿದ ಮ್ಯಾಗ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಭಾಳ ಜನ ಫೋನ್ ಮಾಡಿ ಕೇಳಿದ್ರಿ, ಪಿಲ್ಲು ಹ್ಯಾಂಗೆ ಅದನ್ರಿ, ಹೆಂಗಾಯ್ತು, ಇನ್ನು ನಿಮ್ಮ ನಶೀಬ್ ಚಲೋ ಐತಿ ಅಂತೇಳಿ. ಬಾಗಲಕೋಟೆ ಹೆಸರು ನೆನಪಿದ್ದರದ್ದು ಹೇಳ್ಬೇಕಂದ್ರೆ ಎಲ್ಲರೂ ನೆನಪದವು. ಬಾಗಲಕೋಟೆ ಅಮ್ಮ ಒಬ್ರು ಹಚ್ಚಿದ್ರು, ಗೋಕರ್ಣದಿಂದ ಒಬ್ರು ಹಚ್ಚಿದ್ರು, ಆಮೇಲೆ ಕೊಪ್ಪಳದಿಂದ ಒಬ್ರು ಹಚ್ಚಿದ್ರು. ಇನ್ನೊಬ್ರದ್ದು ಊರು ನೆನಪಿಲ್ರಿ ಫ್ರೆಂಡ್ಸ. ಇನ್ನೊಬ್ರದ್ದು ಊರು ನೆನಪಿಲ್ಲ. ಒಟ್ಟ ಹೇಳಿಕಂದ್ರೆ ತಪ್ಪಾಗ್ಬಿಡ್ತೈತಿ. ಅವರು ವಿಡಿಯೋ ನೋಡ್ತಿರ್ತಾರ, ಬೇಜಾರು ಮಾಡ್ಕೋತಾರ. ಆ ಊರ ಹೆಸರು ತೆಲ್ಲಾಗ ಬರಂಗಿಲ್ಲ ರೀ ಫ್ರೆಂಡ್ಸ್. ನಾನು ಮಾತಾಡಿರ್ತೀನಿ, ಆಗಿನ ಪೂರ್ತಿಗೆ ನೆನಪಿರ್ತೈತಿ. ಇವ್ರಂತ್ರ ಇದು ಮೇನ್ ಊರು ಹಂಗಾಗಿ ಗೊತ್ತಾಗ್ತಾವ್ದು ಯಾವುದೋ ಊರು ಅಂತ ಇದ್ರು. ಬಟ್ ಅವ್ರ ಹೆಸರು ಶಿಲ್ಪಾ ರೀ. ಇನ್ನೊಬ್ರ ಹೆಸರು ನಾನು ಯೂಟ್ಯೂಬ್ ಫ್ಯಾಮಿಲಿ ಸಿಸ್ಟರ್ ಅಂತೇನೇ ಇದು ಮಾಡಿರ್ತೀನಿ, ಹೆಸರು ಸೇವ್ ಮಾಡಿರ್ತೀನಿ ರೀ. ಯಾಕಂದ್ರೆ ಈಗ ಮನೆಗೆ ಎಲ್ಲ ಒಂದೇ ನಮೂನಿ ಹೆಸರಾಗ್ಬಿಡ್ತಾವೆ. ನನಗೆ ಯೂಟ್ಯೂಬ್ ಫ್ಯಾಮಿಲಿ ಅಂತಂದ್ಬಿಟ್ರೆ ನಮ್ಮ ಸಬ್ಸ್ಕ್ರೈಬರ್ ಫೋನ್ ಹಚ್ಚಾರ ಅಂತೇಳಿ ತಲೆಗೆ ಬಂದುಬಿಡ್ತೈತಿ. ಈಗ ಮನೆ ಫ್ಯಾಮಿಲಿ ಅಂತಂದ್ರೆ ಅವ್ರವ್ರ ಹೆಸರು ಸೇವ್ ಮಾಡಿರ್ತೀನಿ, ಯಾರು ಏನಂತಾರೆ ಏನಿಲ್ಲ ಅಂತೇಳಿ. ಹಿಂಗಾಗಿ ಕಮೆಂಟ್ ಎಲ್ಲರೂ ಯಾರೆಲ್ಲ ಫೋನ್ ಮಾಡಿ ವಿಚಾರಿಸ್ಕೊಂಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ನಾಗ ಯಾರೆಲ್ಲ ಪ್ರೀತಿ ತೋರಿಸಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪ್ರೀತಿ ಇದ್ರೂ ಕೂಡ ಕೆಲವ್ರಿಗೆ ಕಮೆಂಟ್ ಹಾಕಕ್ಕೆ ಬರೋಂಗಿಲ್ಲ, ಫೋನ್ ಹಚ್ಚಕ್ಕೂ ಕೂಡ ಅಂದ್ರೆ ಬ್ಯುಸಿ ಇರ್ತಾರೆ ಎಲ್ಲರೂ. ಅಂದ್ರೆ ನಂದು ಅಭಿಪ್ರಾಯ ಹೇಳ್ಕೊಬೇಕಂದ್ರೆ ಪ್ರತಿಯೊಬ್ಬರಿಗೂ ನನಗೆ ಯಾರೆಲ್ಲ ಒಳ್ಳೇದು ಬಯಸ್ತೀರಿ, ಯಾರೆಲ್ಲ ಖುಷಿ ಕೊಡ್ತೀರಿ, ಯಾರೆಲ್ಲ ನಮ್ಮ ಏಳಿಗೆನ ಬಯಸ್ತೀರಿ, ಆಶೀರ್ವಾದ ತೋರಿಸ್ತೀರಿ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ರೀ. ಅವನು ಆರಾಮದಾನ. ಸೊ ಇವಾಗ 10 ಗಂಟೆಗೆ ಬಂದಾರ ನೋಡ್ರಿ. ಹಾಗಾಗಿ ಈಗ ಅವ್ರದ್ದು ನಾಷ್ಟ ಆಯ್ತು ರೀ, ಕೊಟ್ಟಿನಿ. ಈಗ ಅವ ಮಾಡಾಕತ್ತಾನ. ಈಗ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ, ಯಾಕೋ ಸ್ವಲ್ಪ ಆರಾಮಂತ ಅನ್ಸವಲ್ದಾಗೈತಿ. ಸ್ವಲ್ಪ ಕೈತಾ ಮಮ್ಮಿಯವ್ರ ಮನ್ಯಾಗ ಕುಂತು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಮೈಂಡ್ ಫ್ರೆಶ್ ಆದ್ಮ್ಯಾಗ ಮತ್ತೆ ಉಳಿದ ಕೆಲಸ ನೋಡ್ಬೇಕ್ರಿ ಫ್ರೆಂಡ್ಸ. ಈ ಸದ್ಯಕ್ಕೆ ನೋಡ್ರಿ, ನಾಷ್ಟ ಅದೆಲ್ಲ ಆದ್ಮೇಲೆ ಮತ್ತೆ ಕೈತಾ ಮಮ್ಮಿ ಮನೆ ಬಂದು ಕೂತು ಮಾತಾಡ್ಕೊಂಡು ಬಂದಿನ್ರಿ. ಒಬ್ರಿಗೊಬ್ರು ಮಾತಾಡ್ತೀವಿ, ಏನೋ ಒಂದು ಕಷ್ಟ ಸುಖ ಅವ್ರದ್ದು ಅನುಭವಗಳನ್ನ ಅವ್ರು ಹೇಳ್ಕೊತಾರ, ಏನೋ ಒಂದು ತಿಳುವಳಿಕೆ ಹೇಳ್ತಿರ್ತಾರ. ನಮ್ಗೆ ಏನೋ ಮನ್ಸಿಗೆ ಬೇಜಾರಾದಾಗ ನಮ್ಗೆ ಎಲ್ಲಿ ಸ್ವಲ್ಪ ಸಮಾಧಾನ ಅಂತ ಅನಿಸ್ತೈತಿ. ಅವ್ರ ಕೂಡ ಕುಂಡ್ರದಿರ್ಲಿ, ಇಲ್ಲ ಫೋನಾಗ ಮಾತಾಡೋದಿರ್ಲಿ,
ಏನೋ ನಮ್ಗೆ ಇಷ್ಟ ಆಗಿರುವಂಥ ಕೆಲಸಗಳನ್ನ ಮಾಡೋದಿರಲಿ, ಈ ಥರ ಮಾಡ್ಕೊಂಡ್ರೆ ನಮ್ಗೆ ಏನೋ ಸ್ವಲ್ಪ ಇರುವಂಥ ಒಂದು ಚಿಂತೆ ಇರೋದಕ್ಕಿಂತ ಸ್ವಲ್ಪ ಕಡಿಮೆ ಆಗುತ್ತೆ. ಬೇರೆ ಕಡೆ ಮೈಂಡ್ ಕಾನ್ಸಂಟ್ರೇಷನ್ ಹೋಗ್ತದೆ ನೋಡ್ರಿ. ಹಾಗಾಗಿ ಈಗ ಮತ್ತೆ ಅಡುಗೆ ಮಾಡ್ಬೇಕು ನೋಡ್ರಿ ಫ್ರೆಂಡ್ಸ. ಹಾಗಾಗಿ ಅನ್ನ ಮತ್ತೆ ಸಾಂಬಾರು ಐತ್ರಿ ರಾತ್ರಿದು ಉದೈತಿ. ನಾನು ಈಗ ಅನ್ನ ಸ್ವಲ್ಪ ಕಡಿಮೆ ಮಾಡೀನಿ ಊಟ ಮಾಡೋದು. ಉಣ್ತೀನಿ, ಬಟ್ ಮೊದಲಿಗಿನ ಕ್ವಾಂಟಿಟಿ ಕಡಿಮೆ ಮಾಡೀನಿ ಊಟ ಮಾಡುವಂಥದ್ದು. ಸೊ ಅನ್ನ ಸಾಂಬಾರು ಐತಿ. ಪಿಲ್ಲು ಏನೈತ್ರಿ, ಕವಿತಾ ಮಮ್ಮಿಯವ್ರ ಅಕ್ಕ ಅದ ನೋಡ್ರಿ, ಮಂಗಲ್ ಮಮ್ಮಿ ಅಂತೇಳಿ ಅವ್ರ ಮಗಳು ಅವಳಿದ್ದಿದೆ ಅಂತೇಳಿ ನೋಡಿರ್ತೀರಿ. ಮನೆ ಕಾರ್ ಪೂಜೆ ಮಾಡಕ್ ಬಂದಿದ್ದು ನೋಡ್ರಿ. ಅವ್ರ ಮಗ ನಮ್ಮ ಪಿಲ್ಲು ಭಾಳ ಕ್ಲೋಸ್ ಆಗಿಬಿಟ್ಟಾರಿ, ಭಾಳ ಇಷ್ಟಪಡ್ತಾರ ಒಬ್ರಿಗೊಬ್ರು. ಹಾಗಾಗಿ ಮತ್ತ ಮನೆ ಬಂದು ಕೂತಿದ್ದೀನಿ. ಅವ್ರು ಎಲ್ಲಿಗೋ ಹೋಗೋರಿದ್ರು, ಬಾ ಅಂದ್ರೆ ಅವ್ರು ಹೋಗ್ಲಿಲ್ಲ. ಹಂಗಾಗಿ ಇಬ್ಬರು ಕರ್ಕೊಂಡು ಹೋಗ್ಯಾರಿ ಕಾರ್ನ್ಯಾಗ. ಹೊಸದ್ ಕಾರ್ ತಗೊಂಡಾರ, ಒಂದು ರೌಂಡ್ ತಿರುಗಿಸಿ ತೊಗೊಂಬರ್ತೀನಿ ಅಂತ ಕರ್ಕೊಂಡು ಹೋಗ್ಯಾರ. ಮತ್ತು ಹಂಗಾಗಿ ಇವಾಗ ನಾನು ಸ್ನೇಹ ಇಬ್ಬರೇ ಇದ್ರಿ. ಜ್ಯೂಸ್ ಬೇಕಂದಿದ್ದು ನಾನು ಫ್ರಿಜ್ನಾಗ ಇರೋ ಬರಪ್ಪ ನೀರು ಹಾಕಿಡು ಬರ್ಪ್ ಆಗುತ್ತಾ, ತರಬೂಜ ಜ್ಯೂಸ್ ಮಾಡ್ಕೊಡ್ತೀನಿ ಅಂತ ಈಗ ಇಟ್ಟೇನಿಲ್ಲ ठेवते. जेवण केल्यावर पक्का करून द्यायचं. ಅದೇನು 10 ನಿಮಿಷದಾಗ ಬರ್ಪಾಗುತ್ತ? ಆಗಲೇ ಹೇಳಿಲ್ಲ, ಈಗ ಅರ್ಥ ಸದ್ರಿ ಬೇಕಂತಾರ ಇಡವ ಅಂತ ಹೇಳಿದೆ. ನಾ ಕೈತ ಮಮ್ಮಿ ಮನೆಗೆ ಹೋಗಾಗ ಹ್ಞೂ ಅಂದಿದ್ದು. ಇಟ್ಟತಿ ಬರ್ಬೇಕಿತ್ತು ಮಾಡ್ಕೊಡ್ತಿದ್ದೆ. ಬಿಸಿಲಿತ್ತು ಮಸ್ತ್ ತಣ್ಣಗ. ನೀನಾರ ಇಡು ಮಮ್ಮಿ ಅಂತ ನಾನಾರ ಇಡ್ತಿದ್ದೆ. ಹ್ಞೂ ಅಂದೆ ಅಂತ ಬಿಟ್ಟೆ. ಸ್ವಲ್ಪ ಬರ್ಪ್ ಹಾಕಿದ್ರೆ ಚೆನ್ನಾಗಂತ ಅನಿಸ್ತೈತ್ರಿ. ಹಂಗ ಮಾಡಕ್ ಬರೋ ಅಂತಾರೆ, ಬೆಚ್ಚ ಟೇಸ್ಟ್ ಬರೋಲ್ಲ. ಈಗ ಬಂದ್ಬಿಟ್ರೆ ಹ್ಞೂ ಮಮ್ಮಿ ಇಡ್ತೀನಿ ಅಂತ ನೆನ್ಪು ಮಾಡಿ ಇಡ್ಬೇಕಿಲ್ಲ. ನನಗೂ ತಲೆ ಆಗಿಲ್ಲ, ನನಗೂ 28 ಕೂಡ ತಲೆ ಆಗ ನೋಡಿ. ಈಗ ಮೆಂತೆ ಐತ್ರಿ ಫ್ರೆಂಡ್ಸ, ಮಾರ್ಕೆಟ್ನಾಗ ತೊಗೊಂಡಿದ್ದು ನಿನ್ನಿದು. ಫ್ರಿಜ್ನಾಗ ಇಟ್ಟಪ್ಪ ಅಂದ್ರೆ ಯಾಕೋ ಸ್ವಲ್ಪ ಕೊಳ್ತಂಗ್ ವಾಸನೆ ಬರತ್ತದ್ರಿ. ಫ್ರಿಜ್ ಎಲ್ಲ ಸ್ವಲ್ಪ ಏನಾದ್ರು ಇದಾಯ್ತು ಅಂದ್ರೆ ಫ್ರಿಜ್ ಎಲ್ಲ ವಾಸನೆ ಬರ್ತೀರಿ ಫ್ರೆಂಡ್ಸ್. ಲಿಂಬೆಹಣ್ಣು ಕಟ್ ಮಾಡಿ ಇಟ್ಟಿನ್ರಿ. ಫ್ರಿಜ್ ವಾಸನೆ ಬರಬೇಕಂದ್ರೆ ಲಿಂಬೆಹಣ್ಣು ಅರ್ಧ ಕಟ್ ಮಾಡಿ ಫ್ರಿಜ್ನಾಗ ಇಡ್ಬೇಕ್ರಿ, ಸ್ಮೆಲ್ ಬರಂಗಿಲ್ಲ. ನಾನು ಸ್ವಚ್ಛ ಮಾಡ್ಬೇಕ್ರಿ ಫ್ರಿಜ್, ಎಷ್ಟು ದಿನ ಆಯ್ತು ಮಾಡಿಲ್ಲ. ಸೊ ಇವಾಗ ಬ್ಯಾಳಿಗೆ ಇಟ್ಟಿನ್ರಿ, ತೊಗರಿ ಬೇಳೆ ಕುದಿಯಾಗ ಮುದ್ರಿ ಬೇಳೆ ಪಲ್ಯ ಮತ್ತು ಪರೋಟ ಮಾಡ್ತೀನಿ ನೋಡ್ರಿ. ಪಪ್ಪಾಗ ಫೋನ್ ಹಚ್ಚಿ ಮೊಸರು ತುಂಬ ಅಂತ ಹೇಳ್ತೇನೆ. ಜೊತೆ ಪರೋಟ ಜೊತೆ ಮೊಸರು ಇದ್ರೆ ಟೇಸ್ಟ್ಲಿ. ಇದಕ್ಕೇನು ಭಾಳ ಹಾಕಿಲ್ರಿ. ಗೋಧಿ ಹಿಟ್ಟು ಹಾಕಿನಿ, ಉಪ್ಪು ಹಾಕಿನಿ, ಅರಿಶಿನ ಪುಡಿ ಹಾಕಿನಿ, ಕೆಂಪು ಖಾರ ಹಾಕಿನಿ, ಮೆಂತ್ಯನ ಕಟ್ ಮಾಡಿ ಹಾಕಿನಿ, ಮತ್ತು ಜೀರಿಗೆ ಹಾಕಿನಿ. ಕೊತ್ತಂಬರಿ ಸೀಮೆ ಹಾಕಿಲ್ಲ ನೋಡ್ರಿ. ಇದನ್ನು ಇದು ಮಾಡಿದ್ರಿ. ಯಜಮಾನ್ರು ಬಂದ್ರೆ ಎಷ್ಟು ಬೇಕಷ್ಟು ಮಾಡಕ್ಕೆ ಬರ್ತದೆ. ಭಾಳ ಮಾಡಿಟ್ರು ಈಗ ಗ್ಯಾಸ್ಗೆ ಬಿರುಸಾಗ್ಬಿಡ್ತಾವ್ರಿ, ಚಂದ ಅನ್ಸಂಗಿಲ್ಲ. ಮತ್ತು ಅದಕ್ಕೆ ನೋಡಿರಿ ಫ್ರೆಶ್ ಆಗಿ ಇಷ್ಟನ್ನು ಹಾಕ್ಕೊಂಡಿನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ವಿಡಿಯೋ ಕಂಟಿನ್ಯೂ ಆಗಿ ನೋಡಿರಿ. ಬ್ಯಾಳೆ ಅಂತೂ ಕುದ್ದಾವ ನೋಡ್ರಿ ಫ್ರೆಂಡ್ಸ. ಈ ಸದ್ಯಕ್ಕೆ ಎಣ್ಣೆ ಒಳಗೆ ಬೆಳ್ಳುಳ್ಳಿ, ಜೀರಿಗೆ, ಸಾಸ್ಮಿ, ಕರಿಬೇವು ಹಾಕಿನ್ರಿ. ಈಗ ಕುದಿಸ್ಕೊಂಡ್ರಂತ ತೊಗರಿಬೇಳೆ ಹಾಕ್ತೀನಿ. ಉದ್ರಿಬೇಳೆ ನೋಡ್ರಿ, ಹುಣಸೆಹಣ್ಣಿನ ರಸ ಹಾಕೋಬಹುದು. ಈಗ ಮಧ್ಯಾಹ್ನ ಫ್ರೆಶ್ ಆಗಿ ಮಾಡತ್ತೀನಿ ರೀ. ಇದನ್ನು ಜಾಸ್ತಿ ಏನು ಮಾಡೋಕತ್ತಿಲ್ಲ, ಸ್ವಲ್ಪ ಮಾಡ್ತೀನಿ, ಖಾಲಿ ಆಗಿಬಿಡ್ತೈತಿ. ಸ್ವಲ್ಪ ಎಕ್ಸ್ಟ್ರಾ ಸಂಜೆ ಟೈಮಿಗೂ ಮಾಡ್ಕೊಂಡ್ರೆ ಆಯಿತು ಅಂದಾಗ ಹುಳಿನ ಚೂಳಿ ಹಾಕೋತೀನಿ. ಇಲ್ಲಿಕ್ಕಪ್ಪ ಅಂದ್ರೆ ಇಷ್ಟ ನೋಡ್ರಿ. ಈಗ ಅರಿಶಿನ ಪುಡಿ, ಉಪ್ಪು ಹಾಕಿಬಿಟ್ರೆ ಮ್ಯಾಗ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸಾರಿ ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕಾಗೈತ್ರಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಐತ್ರಿ, ಹಾಕ್ತೀನಿ. ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಭಾಳ ಈಸಿ ಅಂತ ಅನಿಸ್ತದೆ ನೋಡ್ರಿ ನಮ್ಗೆ. ಸ್ವಲ್ಪ ಎಣ್ಣೆಗೆ ಹಾಕೋಬೇಕಾಗಿತ್ತು, ಈಗಲೂ ಪರವಾಗಿಲ್ಲ ರೀ, ನಡೀತಿತ್ತು ಹಾಕ್ಕೊಂಡ್ರೆ. ಈಗ ಅರಿಶಿನ ಪುಡಿ, ಉಪ್ಪು ಹಾಕ್ಬಿಟ್ರೆ ಮುದ್ರಿ ಬೇಳೆ ಪಲ್ಯ ರೆಡಿ. ಮ್ಯಾಗ ಕೊತ್ತಂಬರಿ ಉದುರ್ಸ್ಕೊಂಡ್ಬಿಡ್ತೀನಿ ರೀ. ಸ್ವಲ್ಪ ಅಷ್ಟೇ ಇದಾಗಲಿರಿ ಅದು. ಹಾಗೇನು ಇದು ಪಡ್ಡಿನ ಮಣಿ ನೋಡ್ರಿ, ತೊಗೊಂಡು ಸುಮಾರು ವರ್ಷ ಐತ್ರಿ ಫ್ರೆಂಡ್ಸ. ನಾನು ಬ್ಯಾರೆದಾಗ ತೊಗೊಂಡಿದ್ರಿ, ಸುಮಾರು 6 ವರ್ಷ ಅಂತ ಆಗೋಗಿತ್ತು ರೀ. ಪಿಲ್ಲು ಹುಟ್ಟಿದ್ದಿಲ್ಲ ರೀ, ನಾ ಅವಾಗ ತೊಗೊಂಡಿದ್ದೆ ಫ್ರೆಂಡ್ಸ್. ಇದನ್ನು ನಾನು ಸ್ವಲ್ಪ ಇದು ಕೊಟ್ಟಿಂಗ್ ಹೋಗಕತ್ತದ್ರಿ ಮ್ಯಾಗಿಂದ. ಮತ್ತು ಜಾಸ್ತಿ ತಿಕ್ಕಿ ಮಾಡಿ ಇಟ್ನಪ್ಪ ಅಂದ್ರೆ ಮತ್ತೆ ಪಡ್ಡು ಲಗುಟ್ ಇಳಂಗಿಲ್ಲ ರೀ. ಅದಕ್ಕಂತೇಳಿ ಏನು ಮಾಡ್ತೀನಿ ಅಂತಂದ್ರೆ, ಬಿಸಿನ ಈ ಸದ್ ನೋಡ್ರಿ, ಈ ಥರ ನೀರು ಕುದಿ ಬಂದ ಮ್ಯಾಗ ಈ ನೀರನ್ನು ಅಂದ್ರೆ ಕುದಿ ಬಂದ್ರೆ ಎಣ್ಣೆ ಎಲ್ಲ ಮ್ಯಾಗ ಬಿಟ್ಕೊಳುತ್ತೆ ನೋಡ್ರಿ. ಅದನ್ನು ನೀರು ಚೆಲ್ಲಿ ಮತ್ತು ಒಂದು ಕಾಟನ್ ಅರ್ಬಿ ತೊಗೊಂಡು ವರ್ಷಿ ಇಟ್ಬಿಡ್ತೀನಿ ರೀ. ಮತ್ತು ನೆಕ್ಸ್ಟ್ ನನಗೆ ಯೂಸ್ ಮಾಡತ್ನಾಗ ಮತ್ತೊಂದು ಸರಿ ನೀರಿನಾಗ ಕುದಿಸಿ ಮತ್ತು ಆ ನೀರು ಚೆಲ್ಲಿ ಮತ್ತು ಎಣ್ಣೆ ಹಚ್ಚಿ ಮತ್ತು ಶುರು ಮಾಡ್ತೀನಿ ರೀ. ಈಗ ಆಲ್ರೆಡಿ ಈಗ ನೀರು ಈ ಥರ ಇದು ಹಾಕತ್ತ ನೋಡಿ. ಈ ಥರ ನೀರು ಕುದ್ರೆ ಮ್ಯಾಗೆಲ್ಲ ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡತ್ರಿ. ಸ್ವಲ್ಪ ಬೇಕಾದ್ರೆ ಸಾಬೂನು ಹಚ್ಚಿ ತೊಳೆದು ಒರೆಸಿಟ್ಕೋಬೋದು, ಇಲ್ಲಾಂದ್ರೆ ಹಂಗಾನು ಒರೆಸಿಟ್ಕೋಬೋದು. ನಾ ಹಂಗೆ ಒರೆಸಿಟ್ಕೋತೀನಿ ರೀ, ಯಾಕಂದ್ರೆ ಇದು ಕೋಟಿಂಗ್ ಹೊಂಟೈತ್ರಿ. ಜಾಸ್ತಿ ಹೆವಿ ಕ್ವಾಲಿಟಿ ಇಲ್ಲಿದು, ಅದಕ್ಕೋಸ್ಕರ ಅಂತೇಳಿ. ನಿಮ್ಗೆ ಇದು ಟಿಪ್ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ.
ಇಷ್ಟು ಬಾಂಡೆ ಒಳಗೆಲ್ಲ ತಿಕ್ಕೊಂಡಿದ್ದು ನೋಡ್ರಿ ಫ್ರೆಂಡ್ಸ. ಸ್ವಲ್ಪ ಆಗ ನಾವು ತಿಕ್ಕೋಬೇಕಂತ ಅನ್ಕೊತೀನಿ ರೀ. ಚಂದ ಅದ್ರಾಗ ಹೋಗುತ್ತೆ, ಎರಡು ತಿಕ್ಕೊಂತ ಅದ್ರಾಗ ಟೈಮ್ ಆಗುತ್ತಾ. ಹಾಗಾಗಿ ಒಮ್ಮೆ ತಿಕ್ಕಿದ್ನಂದ್ರೆ ಒರೆಸಿ ಒಮ್ಮೆ ಇಟ್ಬಿಟ್ರೆ ಖಾಲಿ ಆಗ್ಬಿಡುತ್ತೆ ಕೆಲಸ. ಹೆಂಗೆ ಮನ್ಸು ಬರುತ್ತೆ ಹಂಗೆ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ್. ಕೆಲ್ಸದ್ದು ಹಿಂಗೆ ಹಂಗೆ ಅಂತೇನಿಲ್ಲ. ಎಲ್ಲ ತಿಕ್ಕಿನಂದ್ರೆ ಇನ್ನೂ 2 ಬಿದ್ದವ್ರು ಇಲ್ಲಿ ಸಿಂಕಿನ್ಯಾಗ. ಅದು ಪಡ್ಡಿಂದು ಹಿಟ್ಟು ಏನಿದೆ ಮಾಡಿದ್ ನೋಡ್ರಿ, ಮಿಕ್ಸ್ ಮಾಡಿಟ್ಟಿದ್ದು ಆ ಸೈಡಿಗೆ ಇಟ್ಕೊಂಡು ಇನ್ನು ಜಾಗಿ ಸಾಲೆಲಾಗ್ಯದಂತೆ, ಅದು ಹಂಗೆ ಕುಂತು ಬಿಡ್ತು. ಎಲ್ಲ ಬಾಂಡೆ ತಿಕ್ಕಿದ್ಮ್ಯಾಗ 2 ಬಾಂಡೆ ಉಳ್ದು, ಎಲ್ಲ ಒಗ್ಗರಣೆ ಹೋಗಿದ್ಮ್ಯಾಗ 2 ಒಗ್ಗರಣೆ ಉಳ್ದು ಅಂದ್ರೆ ಒಳ್ಳೆ ಮಾಡಾಕ ಅದು ಜೀವದ ಮ್ಯಾಗ ಬರ್ತೈತೆ ನೋಡ್ರಿ ಫ್ರೆಂಡ್ಸ್. ಈಗ ಕ್ಯಾನ್ದಾಗ ಎಣ್ಣೆ ಸ್ವಲ್ಪ ಕಾಲಿಗೆ ಐತಿ, ಅದನ್ನ ತೊಳಿಬೇಕು. ಇಲ್ಲಿಕ್ಕೆಲ್ಲ ಕೈಗೆ ಅಡುಗೆ ಮಾಡ್ತೀನಿ ಜಿಡ್ ಅಂತ ಅನಿಸ್ತೈತಿ. ಈ ಬಾಂಡೆ ಇದ್ರಿಲ್ಲಕ್ರಿ ಈಗ ಅದನ್ನ ಉಪ್ಪು ಬರತೈತಿ ನೋಡ್ರಿ ಫ್ರೆಂಡ್ಸ್. ಈಗ ಇದು ಸ್ವಲ್ಪ ಬಿಸಿ ಇರೋದ್ರಿಂದ ಭಾಳ ಹುಷಾರಾಗಿ ಮಾಡ್ಬೇಕು ನೋಡ್ರಿ. ಸ್ವಲ್ಪ ಅಳಗಾಡಿಸಿ ಚೆಲ್ಬಿಟ್ರೆ ಅದನ್ನ. ಹಂಗೆ ಇಂದಲೇ ಒರ್ಸ್ಕೊಂಡ್ಬಿಡ್ತೀನಿ ರೀ ಅದನ್ನ. ಚೆನ್ನಾಗಿ ಆಗ್ತೈತ್ರಿ ಇದು, ಭಾಳ ಒಳ್ಳೇದು ನೋಡ್ರಿ ಫ್ರೆಂಡ್ಸ್. ಇಂದಲೇ ಈ ಥರ ಮಾಡಿಬಿಟ್ರೆ ತಾನೇ ಎಲ್ಲ ಸ್ವಲ್ಪ ಎಣ್ಣೆ ಅಂಶ ಥರ ಅಂತ ಅನಿಸ್ತೈತಿ. ಅದನ್ನ ಆಮೇಲೆ ಇದು ಮಾಡ್ಕೋಬೋದು ನೋಡ್ರಿ. ಮತ್ತೆ ಯಾರು ಡೈರೆಕ್ಟ್ ಒಗ್ಯಾಕ ಆಗ್ಬೇಕ್ರಿ. ಯೂಸ್ ಮಾಡಿದ್ರಂದ್ರ ಎಲ್ಲ ಜಿಗಿ ಅನ್ನಂಗೆ ಆಗ್ಬಿಡ್ತೈತಿ. ಅಲ್ಲೇ ಆಗೈತ್ರಿ, ಹಂಚಿಟ್ಬಿಡ್ತೀನಿ ಗ್ಯಾಸಿನ ಮ್ಯಾಗ. ಯಜಮಾನ್ರು ಬಂದ್ರೆ ಡೈರೆಕ್ಟ್ ಪರೋಟ ಮಾಡಕ್ ಬರ್ತೈತಿ. ಆಯ್ತು ನೋಡ್ರಿ ಫ್ರೆಂಡ್ಸ್. ಎಣ್ಣೆ ಔಷಧ ಎಲ್ಲ ಇಟ್ಕೊಂಡ್ ಬರ್ತ್ರಿ. ಸಾಬೂನು ಹಾಕಿ ತೊಳೆದಕ್ಕಿಂತ ಸ್ವಚ್ಛ ಆಗ್ತೀವಿ. ಐತ್ರಿ ಬಿಸಿ ತಣ್ಣಗಾದ್ಮೇಲೆ ಒಂದು ಕೆರ್ಬೇಗದ ಹಾಕಿ ಕಟ್ಟಿ ಇಟ್ಬಿಡ್ತೀನಿ. ಹಂಚಿಟ್ಬಿಡ್ತೀನಿ ಅಂತ ಹಂಗೆ ಜಾಸ್ತಿ ಕ್ಲೀನ್ ಮಾಡಿ ತಿಕ್ಕಿರ್ತೀನಿ ನೋಡ್ರಿ. ಮರ್ದಿನ ಚಪಾತಿನ ಬರಲ್ಲ ಅದ್ರೊಳಗೆ. ರೊಟ್ಟಿ ಇವತ್ತವ್ರಿ, ರೊಟ್ಟಿ ಏನು ಟೆನ್ಷನ್ ಇಲ್ಲ. ಚಪಾತಿ ಬರಲ್ಲ. ನನಗೆ 2 ಅನ್ಸದಾವ. ಒಂದು ಎಣ್ಣೆ ಚಪಾತಿಗೆ ಅದಕ್ಕೆ ಎಣ್ಣೆ ಏನಾದ್ರು ಫ್ರೈ ಮಾಡಕ್ಕೆ ಇಟ್ಕೊಂಡಿನಿ. ಇನ್ನೊಂದು ಮಮ್ಮಿ ಕೊಟ್ಟಿದ್ದು ಹಂಚ್ ನೋಡ್ರಿ, ಕೆಬ್ಬೆಣ್ಣೆ ಹಂಚೋದ ಐತಿ. ಈಗ ನೆಕ್ಸ್ಟ್ ಕೆಲಸ ನೋಡೋಣ ಬರ್ರಿ. ನೇಹ ಮೇಡಮ್ ಇವತ್ತು ಭಾಳ ಅಂದ್ರೆ ಭಾಳ ನೀವ ಅಂತ ಕೂತಾಳ್ರಿ. ಯಾಕೆ ಹೇಳು ಎದಕ್ಕೆ ಕೂತೇಳಿ? ಸಾರಾಂಶ ಪಿಲ್ಲೆ ಇಲ್ಲ ಅಂತೇಳಿ ಅವ ಇದ್ನಂದ್ರಿ. ಈಕಿಗೆ ಇಷ್ಟ ಆಗಿದ್ದು ಒಂದು 2 ನಿಮಿಷ ನೋಡ್ಬಿಡ್ತಾನ. ಮತ್ತು ಆಮೇಲೆ 5 ನಿಮಿಷ ನೋಡ್ತಾನೆ. ನಾ ಬೆದರಿಸಿದ್ನಂದ್ರೆ ಗಪ್ಕೊಂಡಿರ್ತಾನೆ. ಇರ್ಲಿಕ್ಕಂದ್ರೆ ತಂದೆ ರಾಜ್ಯ ಮಾಡ್ದಂಗೆ ಮಾಡ್ತಾನೆ. ಏನು ನೋಡತ್ತೀನಿ ನೀನು? ಉಲ್ಟಾ ಚಸ್ಮ ಜಟಾಲಾಲ್ ನೋಡಕತ್ತ ನೋಡ್ರಿ ನನ್ನ ಮಗಳು. ಇಲ್ಲಿ ಸಿಂಕ್ ಇತ್ರಿ. ಅದು ಸಿಂಕ್ ಬೀಳೋದು ಹಿಂದಿನ ದಿನ ನೈಟ್ ಸಿಂಕ್ ತಿಕ್ಕಿದ್ದೆ. ಎಷ್ಟು ಕ್ಲೀನ್ ಆಗೈತಲ್ಲ ಅಂತ ನಾನು ಕಣ್ಣು ಬಿಟ್ಟಂಗೆ ಆಗೈತಿ ನಮ್ಮ ಸಿಂಕಿಗೆ. ದಾಳೆ ಹೊಡಿಲಿ ನೋಡ್ರಿ ಫ್ರೆಂಡ್ಸ. ಕಲ್ಲು ಬಿದ್ದು, ಪಿಲ್ಲನ್ ಕಾಲ ಮ್ಯಾಗ ಬಿದ್ದು ಭಾಳ ಹೈರಾಣ ಆಗ್ಬಿಡ್ತ್ರಿ ಕೂಸ. ಅಂದ್ರೆ ಹುಡುಗರಿಗೆ ಬ್ಯಾನಿ ಅಷ್ಟು ಲಕ್ಷ ಆಗಂಗಿಲ್ಲ ರೀ. ಆಡ ನದಿನಾಗ ಇರ್ತಾವೆ. ಬಟ್ ನಮ್ಮಂತರ ಕಾಲ ಮ್ಯಾಗ ಬಿದ್ದಿತ್ತಂದ್ರೆ ನಾವಂತ್ರೂ ಅಡ್ಡಾಡ್ತಿದ್ದಿಲ್ಲ ಅಂತಲೇ ಹೇಳ್ಬೋದು ನೋಡ್ರಿ. ಟವಲ್ಗಳು ಸಾಬೂನು ಪುಡಿಯಾಗ ನೆನೆ ಇಟ್ಟಿಲ್ರಿ. ಈಗನೇ ಯಜಮಾನ್ ಲೇಟಾಗಿ ಬರ್ತಾರ. ಅಷ್ಟೊತ್ತಿಗೆ ಒಗ್ಗರಣೆ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಯಾವಾಗೂ ತಿಳಿತೀನಿ ನೋಡ್ರಿ ಫ್ರೆಂಡ್ಸ್. ಇನ್ನೊಂದೇನಪ್ಪ ಅಂತಂದ್ರೆ ಕೆಲಸ ಮನಸ್ಸು ಕೊಟ್ಟು ಮಾಡಾಕತ್ವಿ, ಏನೋ ಒಂದು ಖುಷಿಯಾಗಿ ಮಾಡಾಕತ್ತೀವಪ್ಪ ಅಂದ್ರೆ ಅರ್ಧ ತಾಸನೆ ಮಾಡೋ ಕೆಲಸ 10 ನಿಮಿಷದ ಮಾಡಿಬಿಡ್ಬೋದು ಮನ್ಸು ಮಾಡಿದ್ರೆ. ಅದು ಏನೋ ಒಂದು ವಿಚಾರ ಮಾಡ್ಕೊತ ಕುಂದಿರಿ ನೀವು 10 ನಿಮಿಷ ಮಾಡೋ ಕೆಲಸ 1 ತಾಸು ತೊಗೊಳದ್ರಿ. ಮನ್ಸಿಲ್ಲದ ಮನ್ಸು ಮಾಡಾಕತ್ವಿ ಏನೋ ಮುಂದಿನ ವಿಚಾರದಂದ್ರೆ ಆಗೋದೇ ಇಲ್ಲ ನೋಡ್ರಿ ಫ್ರೆಂಡ್ಸ್. ಕೆಲವು ಸಲ 10 ನಿಮಿಷ ಮಾಡಿ ತಿಕ್ಬಿಡ್ತೀನಿ. ಇಡೀ ಮನೆಯ ಸಾಮಾನ್ಯ 15 ನಿಮಿಷ ಒಳಗೆ ತಿಕ್ಬಿಡ್ತೀನಿ ಅಂತ ಹೇಳ್ರಿ ನೀವು. ಒಮ್ಮೆ ಬ್ಯಾಸ್ರ ಆಯ್ತು, ಏನೋ ಮನ್ಸಿಗೆ ತಾಪ ಆಯ್ತು ಅಂದ್ರೆ ಮುಗ್ದ ಹೋಯ್ತು ನೋಡ್ರಿ. ಕೆಲಸನೂ ಸರಿಯಲ್ಲ, ನಿಜವಾ ಕಿರ್ಕಿರಿ ಅಂತ ಅನಿಸ್ತೈತಿ. ಓಕೆ, ಈಗ ಬಡ ಈಗ ಟವಲ್ ಅದೆಲ್ಲ ನೆನೆ ಇಟ್ಟಿನ್ರಿ. ಹಂಗಾಗಿ ಈಗೆಲ್ಲ ಇನ್ನೊಂದು ಟಿಪ್ಸ್ ಅಂತ ಅನ್ಕೊಂಡ್ರಿ ನೀವು. ಒಗ್ಯಾಣ ಸ್ವಚ್ಛಗೆ ಆಗ್ಬೇಕಪ್ಪ ಅಂದ್ರೆ ನಿಮ್ಗೆ ಯಾರನ್ನ ಸಿಟ್ಟಿರ್ತ ನೋಡ್ರಿ ಒಗ್ಯಾಣ ಒಗ್ಯತ್ನೆ ಅವ್ರು ನೆನೆಸ್ಕೋರಿ. ನೆನೆಸ್ಕೊಂಡು ದಬಾ 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 ಔಷಧೆಲ್ಲ ಒಗ್ಯಾಣ ಮೇಲೆ ತಿರ್ಸ್ಕೋರಿ. ಅದು ಸ್ವಚ್ಛ ಆಗ್ತಾವ. ಸಿಟ್ಟು ನನ್ಗೆ ನನ್ನ ಮೇಲೆ ಸಿಟ್ಟು ಐತಿ. ಕೆಲವು ವಿಷಯದವ್ರು ಭಾಳ ತಪ್ಪು ಮಾಡಿ ನಾನು ಗೊತ್ತಿದ್ದೂ ಪದೇ ಎಡಿ ತಪ್ಪು ಮಾಡೀನಿ.
ಯಾಕಂದ್ರೆ ಇನ್ನೊಬ್ರಿಗೆ ಚಾನ್ಸ್ ಕೊಡಬಾರ್ದಾಗಿತ್ತು. ಒಮ್ಮೆ 2 ಸರಿ ಕೊಟ್ಟು ತಿಳ್ಕೊಬೇಕಾಗಿತ್ತು. ಆದ್ರೆ ಅವ್ರ ಕೆಲಸ ಮಾಡಲಿಲ್ಲ. ನನ್ನ ಮನ್ಸಿಗೆ ನಾನೇ ಹರ್ಟ್ ಮಾಡಿಕೊಂಡು ನನ್ನ ಮನ್ಸಿಗೆ ನಾನೇ ತ್ರಾಸ ತಗೊಳಕತ್ತೀನಿ. ಹಾಗಾಗಿ ನನ್ನ ಮ್ಯಾಗೆ ಸಿಟ್ಟೈತಿ. ನನ್ನ ಮ್ಯಾಗಿನ ಸಿಟ್ಟು ಮಾಡ್ತೇನೆ, ಇನ್ನೂ ಮಾಡ್ತೇನೆ ಅಂತ ಅನ್ಕೋತ ಬಡ ಒಗ್ಯಾಣ ದಬ ಬಡ್ದು ಸಿಗ್ತೀನಿ. ಅಪ್ಪ ಮಗಳು ಉಣ್ಕೊತ ಕೂತಾರ ನೋಡ್ರಿ ಫ್ರೆಂಡ್ಸ್. ಈ ಸದ್ಯಕ್ಕೆ ಅನ್ನ ಸಾರು ಮತ್ತು ಮೊಸರು ತೊಗೊಂಡು ಬಂದಾರ್ರಿ. ಉದುರಿ ಬ್ಯಾಳಿ ಪರಾಟ, ಮೆಂತ್ಯ ಪರಾಟ ಸಖತ್ತಾಗಿದಾವ್ರಿ. ಮೆತ್ತಗಂದ್ರೆ ಮೆತ್ತಗ ಫ್ರೆಂಡ್ಸ ನೋಡ್ರಿ. ಬಿಸಿ ಬಿಸಿ ಮಾಡ್ತೀನಿ ರೀ. ಬ್ಯಾಸಿಗೆ ಐತೆ ನೋಡ್ರಿ, ಮಾಡಿಟ್ರೆ ಸ್ವಲ್ಪ ಎಲ್ಲ ಬಿರ್ಸದಂಗೆ ಆಗ್ತಾವೆ. ಹಂಗಾಗಿ ಎಷ್ಟು ಬೇಕಷ್ಟೇ ಮಾಡ್ಕೊಂಡ್ರೆ ಉಳಿತಾವ್ರಿ. ಇಲ್ಲಿಕ್ಕೆ ಬಿರ್ಸಾಗಿ ಊಟ ಮಾಡೋಕ್ಕೂ ಅಲ್ಲಿ ಅನ್ನಿಸ್ತೈತಿ. ಕೂತಾರ ನೋಡ್ರಿ ಸದ್ಯಕ್ಕಪ್ಪ ಮಗಳು. ಹೆಂಗಾಗ್ಯಾವ್ರಿ ಪರಾಟ? ಚಲೋಗ್ಯಾವ? ನಾ ಕೇಳೋದು ಹೇಳಲ್ಲೇ ಒಂದಿನನು. ಅಪ್ಪ ಮಕ್ಕಳು ಪಿಲ್ಲುವಾರು ಹೇಳ್ತಾನೆ ನೋಡು, ಏ ಮಮ್ಮಿ ಮಸ್ತದಲ್ಲಿ ಅಂತನ್ರಿ. ಅಡುಗೆ ಮಾಡತ್ನೇ ಬಂದು ಕೇಳ್ತಾನ, ಮಮ್ಮಿ ಏನು ಮಾಡತ್ತಿ ಘಮ ಘಮ ವಾಸ ಬರತ್ತದ ಅಂತೇಳಿ. ಅವ ಭಾಳ ಪ್ರೋತ್ಸಾಹ ಕೊಡ್ತಾನೆ ರೀ. ಅವ ನನಗೆ ಎನರ್ಜಿ ಇದ್ದಂಗೆ ಪಿಲ್ಯ. ಸ್ನೇಹನೂ ಅದಾಳ ಬಿಡ್ರಿ. ಯಜಮಾನ್ರಂತೂ ಇವರಿಬ್ಬರಿಕಿನ್ನ ಮ್ಯಾಗಿನವ್ರು ಅದಾರ. ಅವಲ್ಲಪ್ಪ ಏನು ಅದನ್ನ ಬಿಟ್ಟು ಬೇರೆ ನೋಡ್ರಲ್ಲ, ಒಳ್ಳೆ ಮಳೆ ಅದೇ ನೋಡ್ತೇನ ಬರ್ರಿ ಫ್ರೆಂಡ್ಸ. ನಾನು ಒಗ್ಯಾಣ ಹೋಗೋದು ಬಚ್ಚಲ್ ತಿಕ್ಕಷ್ಟೊತ್ತಿಗೆ ಬಂದ್ರೆ ಯಜಮಾನ್ರು. ಹಂಗಾಗಿ ಹಂಗೆ ಕೂತಾವು. ಇನ್ನೂ ಒಣಾಕ್ಬೇಕ್ರಿ. ನನಗೂ ಹಶು ಆಗೈತಿ, ಊಟ ಮಾಡಬೇಕು. ಹಂಚು ಬಿಸಿ ಐತಿ ನೋಡ್ರಿ. ಹಂಗಾಗಿ ಹಾಲಿನ ಡಬ್ರಿ ಇಟ್ಟೀನಿ. ಮತ್ತು ಒಂದು ಚಪಾತಿ ಈಗ ತೆಗೆದೆ. ಅಷ್ಟೊತ್ತು ವೀಡಿಯೋ ಮಾಡಿದ್ರೆ ಆಯ್ತಂತ ಹೋದೆ. ಒಂದು 2-3 ಪರಾಟಾಗಷ್ಟು ಉದೈತ್ರಿ ಹಿಟ್ಟು. ಹಂಗಾಗಿ ತೆಗೆದಿರ್ತೀನಿ. ಮೊನ್ನೆ ಗುಡಿಗೆ ಹೋಗಿ ಬರತ್ನಾಗ 5 ರೊಟ್ಟಿ ತಂದಿನಿ ರೀ. 2 ರೊಟ್ಟಿ ಅವತ್ತು ತಿಂದು ಅಪ್ರೂವ್ ಮಾಡಿ ಯಾಕೋ ಟೇಸ್ಟ್ ಕಡಿಮೆ ಅದಾವ ರೀ ಫ್ರೆಂಡ್ಸ್. ಮನ್ಯಾಗ ಮಾಡ್ದಂಗೆ ಆಗಿಲ್ಲ. ಹಂಗಾಗಿ ಅದ್ರ ಮ್ಯಾಲೆ ತಿನ್ನಕ್ಕೆ ಮನಸ್ಸೇ ಇಲ್ಲ. ಈಗ ರೊಕ್ಕ ಕೊಟ್ಟು ತಂದೀವಿ, ಏನು ಮಾಡಿದ್ರಿ. ಈ ಕಾಂಬಿನೇಷನ್ನ ಶೇಂಗಾ ಚಟ್ನಿ ಐತಿ, ಅಲ್ಲೇ ತಂದಿದ್ದು. ಮತ್ತು ಸ್ವಲ್ಪ ಬದ್ನಿಕಾಯಿ ಚಟ್ ಐತಿ, ಸಾರು ಐತಿ, ಮೊಸರು ಐತಿ, ಉದ್ರಿ ಬೇಳೆ ಐತಿ. ಅದಕ್ಕೆ ಸ್ವಲ್ಪ ಒಂದು ಸಜ್ಜಿ ರೊಟ್ಟಿ ಉಂಡು ಒಂದು ಚಪಾತಿ ಉಂಡ್ರೆ ಆಯ್ತು ರೀ. ಪಿಲ್ಯ ಒಂದು ಇಡ್ತೀನಿ. ಒಂದು ಕಮ್ಮಿ ಉಂಡ್ರು ಪರವಾಗಿಲ್ಲ, ಕೆಡಿಸ್ಬಾರ್ದು ನೋಡ್ರಿ. ಯಾಕಂದ್ರೆ ಎಲ್ಲ ಕೊಂಡು ತಿನ್ನೋ ಬದುಕು ನೋಡ್ರಿ ಫ್ರೆಂಡ್ಸ್. ಹಂಗಾಗಿ ಅದೇ ಹೊರಗೊಂದು ತಿನ್ನೋಕೋರಿ ಒಂದು ರೊಟ್ಟಿ ಒಂದು ಚಪಾತಿ, ಅದಕ್ಕೆ ಬೆಲೆ ಐತಿ. ಸೊ ಯಾವಾಗಾರ ಒಂದೊಂದು ಸರಿ ಮಿಸ್ಟೇಕಾಗಿ ಉಳಿತಾವು. ಹಂಗಾಗಿ ನಾನಾ ಒಂದು ಕಮ್ಮಿ ಉಣ್ತೀನಿ ರೀ, ಕಡಿಮೆ ಬೀಳಂಗೆ ಕಾಣ್ರ. ಏನು ಕಮ್ಮಿ ಬಿದ್ದರೆ ಏನಾಗಲ್ಲ ರೀ. 1 ಟೈಮ್ ಕಮ್ಮಿ ಊಟ ಮಾಡಿದ್ರೆ ಅನ್ನ ಇರ್ತೈತಿ, ಬೇರೆ ಏನಾದರೂ ಇದ್ದೇ ಇರ್ತೈತಿ. ಅದನ್ನು ತಿಂದ್ರೆ ಹೊಟ್ಟೆ ತುಂಬ್ತೈತಿ. ಇಲ್ಲಿ ಪಲ್ಯ ಕೊಡು, ಪಲ್ಯ ಕೊಡು. ಸ್ವಲ್ಪ ಚಟ್ಟ, ಸ್ವಲ್ಪ ಪಲ್ಯ, ಸ್ವಲ್ಪ ಮೊಸರ, ಸ್ವಲ್ಪ ಉದ್ರಿ ಬ್ಯಾಳಿ. ಚಮಚ ಇಲ್ಲೇನದ್ರ? ಹ್ಞೂ ರೀ, ನಾವೇ ಅದೀವಿ. ಏನು ಅನ್ಸಲ್ಲ. ಇನ್ನು ನಾನು ಊಟ ಮಾಡಿಲ್ಲ, ಪರವಾಗಿಲ್ಲ. ಕೈಲಿ ಹಾಕ್ಕೊಂಡ್ರೆ ನಾವು ಜಾಸ್ತಿ ಇದು ಮೇಂಟೈನ್ ಮಾಡಲ್ರಿ. ಎಲ್ಲರೂ ಹೋದಾಗ, ಮನೆಗೆ ಯಾರ ಬಂದಾಗ, ಮತ್ತು ಹೆಚ್ಚಿಗೆ ಅಡಿಗೆ ಹೋದಾಗ ಸ್ವಲ್ಪ ಮಡಿ ಥರ ಮಾಡ್ತೀನಿ. ಈ ಥರ ಐತೆ ನೋಡ್ರಿ ಕಾಂಬಿನೇಷನ್. ಇದಕ್ಕೆ ಅಗಸಿ ಚಟ್ನಿ ಒಂದು ಕಡಿಮೆ ಬಿದ್ದೈತಿ. ಬುತ್ತಿ ರೊಟ್ಟಿ ಕೊಡತ್ನ ಹಿಂಗೆ ಕೊಡ್ತಾರೆ ನೋಡ್ರಿ. ಮೊಸರು ಹಾಕಲ್ಲ, ಮೊಸರು ಬಾಂದ್ ಮಾಡಿರ್ತಾರೆ. ಬ್ಯಾ ನೀರು ಬರತ್ತಾವು. ಊಟ ಮಾಡೋಣ ಬರ್ರಿ. ಬಂದ್ರೆ ನೋಡ್ರಿ, ಇಬ್ರು ಸೇಮ್ ಒಂದೇ ಏಜ್ನವ್ರು ಅದಾರ, ಒಂದೇ ಹೈಟ್ನವ್ರು ಅದಾರ, ಒಂದೇ ಸಬೋದರ್ ಅದ ರೀ. ಅಯ್ಯ ಹೊಸ ತೊಗೊಂಡಾರಲ್ಲ ಅವ್ರ ಕಾರು, ಕಲಿಯಕತ್ತಾರ. ಮುಖ ಬೇಕಂತಂದಿನಿ ರೀ. 1,000 ಮುಖ ಕೊಡಲಾಗ್ಯಾರ ನನಗೆ. ಯಾಕೆ ಹೇಳ್ಪಿಲ್ಲ? ಜ್ಯೂಸ್ ಇವರಿಗೆ ಜ್ಯೂಸ್ ಬೇಕಾಗಿದೆ ಸದ್ಯಕ್ಕೆ. ಬರ್ಪ್ ಆಗೈತ್ರಿ. ಬರ್ಪ್ ಆಗೋತನ ವೇಟ್ ಮಾಡ್ಯಾರ. ಆಕಿ ಸ್ನೇಹ ಹೇಳ್ಬಿಟ್ರ, ಮಮ್ಮಿ ಜ್ಯೂಸ್ ಮಾಡ್ತೀನಿ ಅಂದ, ಬರ್ಪ್ ಇಡ್ತೀನಿ ಅಂತೇಳಿ. ನೀ ಚಂದಾಗ ವಿಡಿಯೋ ನೋಡಲ್ಲಿ. ಅದಕ್ಕೆ ಸ್ವಲ್ಪ ಮಾಡ್ಬಾರಪ್ಪ ವಿಡಿಯೋ ಅಂತಂದೆ. ಈಗ ಬಂದಾನ್ರಿ ಮಗ ಫ್ರೆಂಡ್ಸ. ತರ್ಬೂಜ 1 ದಿನ 2 ದಿನ ಅಷ್ಟೇ ಚಂದ ರೀ ಫ್ರಿಜ್ನೊಳಗೆ ಇರ್ಲಿಕ್ಕಂದ್ರೆ ಒಂಥರ ಒಳಗಡೆ ಬೇರೆ ಅದಂಗಾಗಿ ಚೆನ್ನಾಗಿ ಅನ್ಸೋದೇ ಇಲ್ಲ. ಸೊ ಇದನ್ನು ಬೀಜನ ಸೈಡಿಗೆ ತಕ್ಕೋತೀನಿ ರೀ. ತಗೊಂಡು ಇಟ್ಟೀನಿ. ಇವಾಗ ಇವರಿಗೆ ತರ್ಬೂಜ್ ಜ್ಯೂಸ್ ಅಂತ
ಮಾಡ್ತೀನಿ. ಟರ್ಬೂಜ್ ಜ್ಯೂಸ್ ಭಾಳ ಈಸಿ ನೋಡ್ರಿ ಫ್ರೆಂಡ್ಸ್. ಹೊರಗಡೆ ಹೋದ್ರೆ 40 ರೂಪಾಯಿ 50 ರೂಪಾಯಿ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಮನ್ಯಾಗ ಮಾಡ್ಕೋಬೋದು ಆರಾಮ್ಸೆ. ಫ್ರಿಜ್ ಇದ್ದವ್ರು ಮಾಡ್ಕೋಬೋದು. ಸ್ವಲ್ಪ ಇದು ಫ್ರಿಜ್ನಾಗ ಇಡ್ಬೇಕ್ರಿ, ತಣ್ಣಗಾಗಿರ್ತೈತಿ. ಬರ್ಪಿಡ್ಬೇಕು ಫ್ರಿಜ್ನೊಳಗೆ. ಈ ಥರ ಇವನ್ನ ಪೀಸಾಗಿ ಕಟ್ ಮಾಡ್ಕೊಳೋದು. ಇದಕ್ಕೆ ಸಕ್ಕರೆ ಹಾಕೋದು, ಹಾಲು ಹಾಕೋದು, ಒಂಚೂರು ಐಸ್ ಕ್ಯೂಬ್ ಹಾಕೋದು, ಟರ್ಬೂಜ್ ಟರ್ಬೂಜ್ ಪೀಸ್ಕೊಂಡು ಹಾಕೋದು, ಸಣ್ಣಗೆ ಮಿಕ್ಸ್ ಮಾಡಿಬಿಡೋದು. ಇಷ್ಟೇ ನೋಡ್ರಿ ಫ್ರೆಂಡ್ಸ್. ಬೇಕಿದ್ರೆ ಇದ್ರ ಮ್ಯಾಗ ನೀವು ಐಸ್ ಕ್ರೀಮ್ ಹಾಕೊಂಡು ಕುಡಿಬೋದು. ಸಖತ್ತಾಗಿರ್ತೈತಿ ನೋಡ್ರಿ. ಭಾಳ ಈಸಿ ಮಾಡ್ಕೋರಿ. ನೀವು ಹೆಂಗೆ ಬಂತು ಕಮೆಂಟ್ ಮಾಡಿ ಹೇಳ್ರಿ. ಸೊ ಓಕೆ, ಇದೆಲ್ಲ ಮಾಡಿ ಸಿಗ್ತೀವಿ. ಮಿಕ್ಸಿ ಅಂತ ಮಾಡಿದೆ ನೋಡ್ರಿ. ಇವಾಗ ಜ್ಯೂಸ್ ರೆಡಿ. ಇವು ಮೊನ್ನೆ ಲಸ್ಸಿ ತೊಗೊಂಬಂದಿದ್ದು ಗ್ಲಾಸ್ಗಳ್ರಿ ಇವು. ನನ್ನ ಮಕ್ಕಳು ಈಗ ಬೇಸಿಗೆ ಬಂತು ಮಮ್ಮಿ, ಏನರ ಐಸ್ ಕ್ರೀಮ್ ಮಾಡೋಕೆ ಇಲ್ಲ ಜ್ಯೂಸ್ ಕುಡಿಯೋಕೆ ಬರ್ತಾವ ಅಂತೇಳಿ ಅವನ್ನ ತೊಳೆದು ಬಿಟ್ಟಾರ. ಚೆನ್ನಾಗಿ ಅನ್ನಿಸ್ತಾವ ನೋಡ್ರಿ. ತೋರಿ ಅದ್ರೊಳಗೆ ಹಾಕ್ಬೇಕಂತೇಳಿ ಆ ಥರ ಬೋಲ್ ಥರ ಮಾಡಿದ್ದೆ ನಾನು. ಟರ್ಬೂಜ ಚೆಲ್ಲಿದೋ ತಗೋ, ಮಾರಿಗಿರಿ ಬಡ್ದು ನಿಂದರೆ ನಡಿ ಕಡೆ. ಒಂದು ಕೆಟ್ಟಿ ಎಡಮುಟ್ಟ ಅಂದ್ರೆ ಅಡ್ಮುಟ್ಟ ಆಗ್ಬಿಡ್ತಾವ್ರಿ ಮಕ್ಕಳು. ಕಾಲು ನೋಡಿದ್ರೆ ಜೀವ ಚುರುಚುರು ಅಂತೈತಿ. ಕೈಯ ಒಟ್ಟು ಕೈ ಸುದ್ದಿರಲ್ರಿ ಪಿಲ್ಯಂದು. ಕುಂತಾನ ನೀರು ಚೆಲ್ಲಿ ಪಿಲ್ಯ ಸೈಡಿಗೆ ಸರಿ ಅನ್ನೋದ್ರಾಗ ಚೆಲ್ಲೇ ಬಿಡ್ತಾನೆ. ಉಳಿಸ್ತೀವೋ ಗಪ್ ಕುಂಡ್ರು ಅಂತಾನೆ ಉಳಿಸೇ ಬಿಟ್ಟಿರ್ತಾನೆ. ಹಂಗಾಗ ಮಮ್ಮಿ ಏನು ಮಾಡ್ಲಪ್ಪ ನಂಗೆ ಸಿಟ್ಟು ಬಂದುಬಿಡ್ತೈತಿ. ಏನು ಮಾಡಿದ್ರಿ ಮಮ್ಮಿ, ಜೀವ ಚುರುಚುರು ಅಂತೈತಿ. ಹುಡುಗನ ನೋಡಿದ್ರೆ ಕಾಲು ನೋಡಿದ್ರೆ. ಬರ್ರಿ ನಾವು ಜ್ಯೂಸ್ ಕುಡಿಯಮ್ಮ. ಕಾಕರಲೋ पुंडी पल्ले बरं की एकदा लावले ना गडी गडी येते. काय ते तुळस ना, कट केलं ना. माझं आलंच नाही बघा, माझं आलंच नाही. तुमचं आलंय, मी सांगितलं तुमचं आलंय, माझंच आलंय नाही. ಹಾಂ ಟಾಕ ತುದಿ ಕಟ್ ಮಾಡ್ರಿ. ತುಳಸಿ ಚಲೋ ಬರ್ತಂದಿನಿ. ಅವ್ರದ್ದು ಚಂದ ಬಂದೈತ್ರಿ, ನಂದ ಯಾಕೆ ಬಂದಿಲ್ಲ ಫ್ರೆಂಡ್ಸ್. ಕೆಲವ್ರು ಹೇಳ್ತಾರೆ ते नेगेटिव्ह एनर्जी असले तर तुळशी घरात येत नाही मन. सांगितले एक लोक मला. नाही ना के ಯಾರು ಹೇಳೋದು ಕೇಳ ಏನೋ ಅಂತಲ್ಲ. ಹಾಂ म्हणते तो ಮನ್ಯಾಗ ಏನಾದರೂ ನೆಗೆಟಿವ್ एनर्जी ಇತ್ತಂದ್ರೆ ತುಳಸಿ ಒಣಗ್ತದಂತ್ರಿ ಮೇನ್. हां छान आले की तुमच्यासारखं. तुम्हाला सांगितले ना, तुम्ही केलं बरं छान आले आणि मी केल्यावर माझंच आलं नाही बघा. हे छान येते हो. तुमच्यापेक्षा माझं ऊन जास्त येते ना. ಅವ್ರಕಿನ್ನ ನನ್ನ ಬಳಿ ಬಿಸಿಲು ಬರ್ತದ್ರಿ ನೋಡಿದ್ರೆ. ಬಟ್ ಇಲ್ಲಿ ಪಾಲಕ್ ಹಾಕಿದ್ನೆಲ್ಲ ತಗೊಂಡಿನ್ರಿ ಫ್ರೆಂಡ್ಸ್. ಅವನ್ನ ನಾನು ಮತ್ತೆ ಒಳಗೆ ಹಾಕಿಲ್ಲ. ಅದು ಒಳ್ಳೆ ಮುಳೆ ಚಿಗಿತದಂತ್ರಿ. ಸ್ವಲ್ಪ ದಿನ ನಾನು ನೆಗ್ಲೆಕ್ಟ್ ಮಾಡಿಬಿಟ್ನಿ ಅದನ್ನು. ಸೊ ಅದು ಒಣಗಿ ಬಿಡ್ತ್ರಿ. ಮತ್ತೆ ಏನಾದ್ರೂ ಈಗ ಹಾಕ್ಬೇಕಾ. ಅವ್ರದ್ದು ಇದು ತೊಗೊಂಬಂದಾರೆ, ಅದು ಬಜ್ಜಿಗೆ ಹಾಕ್ತಾರೆ ನೋಡ್ರಿ ಎಲೆ. ಆಳು ಚಿಪಾನ್ ಅದೇನೈತಿ ಹಚ್ಚಕತ್ತಾರ ನೋಡ್ರಿ ಅವ್ರದ್ದು. अल्ले रे तिथं तर ऊनच येत नाही ना. नाही गॅलरीमध्ये येतेत ना. हां पण ना माझ्यापेक्षा जास्त येत नाही. हां हां ಓ ಚಂದ ಬಂದದ ನೋಡ್ರಿ. ಮನಿ ಪ್ಲಾಂಟ ಮತ್ತು ತುಳಸಿ ಈಗ ಅದನ್ನು ಹಚ್ಚಾತ ನೋಡ್ರಿ. गॅलरीमध्ये इथून साने पुढे आल्या तर पण बोलायचं, मागं आल्या तर पण बोलायचं. ಮುಂದೆ ಬಂದ್ರೆ ಮಾತಾಡೋದು, ಹಿಂದೆ ಬಂದ್ರೆ ಮಾತಾಡೋದ್ರಿ. असं आणा मग. लाईन शिरी ठेवा, नाही तर हे जवळ ठेवा की. हां कोपऱ्यात कॉर्नरमध्ये. ಅಂಟಿ ಅಲ್ಲದಾರಿ, ನಾ ಇಲ್ಲದೀನಿ. ಇಬ್ಬರದು ಮಾತನಾಡ್ದಾವ ನೋಡ್ರಿ. ಸಾಯಂಕಾಲ ಆಗೈತೆ ನೋಡ್ರಿ ಫ್ರೆಂಡ್ಸ. ಅಲ್ಲೆಲ್ಲ ಮೊದಲು ತಿಕ್ಕಿದ್ದು ಬಾಂಡೆಗಳ್ನು ಅಷ್ಟನ್ನು ತೆಗೆದಿಟ್ಟಿನ್ರಿ. ಮತ್ತು ಸಿಂಕಿನಾಗಿದ್ದು ಭಾಂಡೆ ತಿಕ್ಕಿ ಮತ್ತೆ ಅಲ್ಲೇ ಇಟ್ಟೆ ನೋಡ್ರಿ ಫ್ರೆಂಡ್ಸ್.
ಹಿಂಗೆ ಆಗ್ಬಿಡ್ತೈತೆ ನೋಡ್ರಿ. ಇದು ಖಾಲಿ ಮಾಡೋಷ್ಟೊತ್ತಿಗೆ ಮತ್ತೆ ತುಂಬಿಡ್ತೈತಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನ ತೆಗೆದಿಡ್ತೀನಿ ರೀ. ಬ್ಯಾಸಿಗೆ ನೋಡ್ರಿ ಲಗುಟ್ ಆರ್ಬಿಡ್ತಾವೆ ಬಂಡೆಗಳು. ಹಂಗೆ ಇಟ್ಟಪ್ಪ ಅಂದ್ರೆ ಕಚ್ಚಿ ಬೀಳ್ತಾವ್ರಿ, ಒಂಥರ ಬುಳ್ಸಡ್ದಂಗೆ ಆತಾವ ಬೋರ್ ನೀರು ನೋಡ್ರಿ. ಅದಕ್ಕಂತೇಳಿ ಸಿಂಕನ್ನು ಕೂಡ ನೀಟಾಗಿ ಎಲ್ಲ ತಿಕ್ಕಿ ನೋಡ್ರಿ ಫ್ರೆಂಡ್ಸ್. ಮತ್ತೆ ಏನರ ಮಾಡೋಣ ಏನರ ಬಂಡೆ ಬಿದ್ದು ಬಿಡ್ತಾವೆ. ಸಾಯಂಕಾಲ ಈಗ ಚಾನು ಕೂಡ ಮಾಡ್ಕೋಬೇಕಾ. ಮತ್ತೆ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ನೋಡ್ರಿ ಫ್ರೆಂಡ್ಸ್. ಎಲ್ಲ ನೀಟಾಗಿ ತೊಳ್ಕೊಂಬಿಟ್ಟಿನಿ. ಟೈಲ್ಸ್ ಅದನ್ನೆಲ್ಲನೂ ಸ್ವಲ್ಪ ಬಾಜಿದು ಎಲ್ಲ ಜಿಡ್ ಡೌನ್ಸ್ ಇರುತ್ತೆ ನೋಡ್ರಿ. ಹಾಗಾಗಿ ಅದನ್ನೆಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ. ಇದು ಕೈಗೆ ದಿನ ನಿಲುಕ್ತದ, ಇದು ಕ್ಲೀನ್ ಮಾಡ್ಕೊತೀನಿ. ಸೊ ಇವಾಗ ಹಾಲು ಇಟ್ಟಿನಿ ನೋಡ್ರಿ ಕಾಯಕ್ಕೆ. ಸಾಯಂಕಾಲ ಈಗ ಬ್ಯಾಸ್ಗಿಗೆ ಒಂದು 2-3 ಸರಿ ಕಾಸ್ತೀನಿ ರೀ. ನಾ ಫ್ರಿಜ್ನಾಗ ಇಡಂಗಿಲ್ಲ ಹಾಲು, ಯಾಕೋ ನನಗದು ಇಷ್ಟ ಆಗಲ್ಲ ಫ್ರಿಜ್ನಾಗ ಇಡಕ್ಕೆ. ಹಾಗಾಗಿ 2-3 ಸರಿ ಕಾಸ್ತೀನಿ. ಇಲ್ಲೇನು ಬೆಕ್ಕು ಬರಲ್ಲ, ಅಂಜಿಕಿಲ್ಲ. ಮತ್ತು ಕೆನೆ ಇತ್ತು ನೋಡ್ರಿ ಫ್ರೆಂಡ್ಸ, 1 ಲೀಟ್ರ್ ಹಾಲು ಇತ್ತು ನೋಡ್ರಿ. ಅದಕ್ಕಂತೆ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದ್ರಿ, ತಿಂದ್ರೆ ಎಲ್ಲ ಇದು ಒಮ್ಮೊಮ್ಮೆ ವಿಚಾರ ಮಾಡಲ್ಲ ಬಿಡ್ರಿ. ಮಗ ಅದು ಬೇಡಿದ್ರೆ ಹಾಕ್ಕೊಡ್ತೀನಿ, ನಾನು ಒಮ್ಮೊಮ್ಮೆ ಚಾದ ಹಾಕೊಂಡು ಕುಡಿತೀನಿ. ಸೊ ದಪ್ಪ ಕೆನೆ ಬಂದಿತ್ತು ರೀ. 1 ಲೀಟ್ರ್ ಹಾಲಿಗೆ ಚೆನ್ನಾಗಿ ಕೆನೆ ಬರ್ತೈತಿ. ಹಾಗಾಗಿ ಈಗ 1 ಲೇಯರ್ ಕೆನೆ ಬಂದಿತ್ತು, ತೆಗೆದಿಟ್ಟಿನಿ ರೀ. ಇಷ್ಟು ಅಂದ್ರೆ ಮತ್ತೆ ಎಷ್ಟಕ್ಕೊಂದು ಆಗ್ತದೆ ರೀ ಫ್ರೆಂಡ್ಸ್. ಹಾಗಾಗಿ 1 ಲೀಟ್ರ್ ತಂದಾಗ ಚೆನ್ನಾಗಿ ಬಂದಾಗ ತೆಗೆದಿಟ್ಬಿಡ್ತೀನಿ. ಇದನ್ನು ಫ್ರಿಜ್ನಾಗ ಇಡಮ್. ವಿಡಿಯೋ ಕ್ವಾಲಿಟಿ ಹೆಂಗೆ ಬರತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ. ಮೊನ್ನೆ ಕಾಚೋದೆಲ್ಲ ಹಾಕ್ಸೋ ಮಂದಿ ನೋಡ್ರಿ, ಅದೆಲ್ಲ ಕೆಟ್ಟ ಆದ್ಮ್ಯಾಗ ಅವಾಗಿಂದ ಸ್ವಲ್ಪ ಯಾಕೋ ವಿಡಿಯೋ ಕ್ವಾಲಿಟಿ ಕಮ್ಮಿ ಅಂತ ನನಗೆ ಅನ್ಸತೈತಿ. ನಿಮಗೆ ಹೆಂಗೆ ಅನ್ಸತೈತಿ ಕ್ವಾಲಿಟಿ ಕಮೆಂಟ್ ಮಾಡಿ ಹೇಳ್ರಿ. ಮಗಳು ನೆಲ ಒರೆಸ್ತಾಳ್ರಿ ಫ್ರೆಂಡ್ಸ. ಆಕೆಗೇನು ಆ್ಯಕ್ಟಿವಿಟಿ ಅಂತ ಅನಿಸ್ತೈತಿ. ನನಗೂ ಸ್ವಲ್ಪ ಕೆಲಸ ಕಡಿಮೆ ಅಂತ ಅನಿಸ್ತದೆ. ಇಷ್ಟೊತ್ತು ನಿಂತು ಬಾಂಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. ಕೈ ನೋವು ಅಂತೂ ನಿಮ್ಗೆ ಗೊತ್ತಿರುತ್ತೆ. ಈ ಸದ್ಯಕ್ಕೆ ಸ್ವಲ್ಪ ಹೈಟ್ ಆಗಿರೋದ್ರಿಂದ ಮೊನ್ನೆ ಸ್ವಲ್ಪ ಬೆನ್ನ ಉಸಿಲು ಹಿಡಿದು ಯಾಕೋ ಅದು ಪದೇ ನೋವು ಅಂತ ಅನ್ಸಕತ್ತೈತಿ. ಹಾಗಾಗಿ ಸ್ವಲ್ಪ ಹಾಕಿ ಮಾಡ್ಕೊತಾಳ್ರಿ ಮನೆ ಒರೆಸೋದು. ಇಷ್ಟಾದ್ರೂ ಮಾಡ್ಬೇಕ್ರಿ, ಬರೀ ಓದೂ ಇರಬಾರ್ದಲ್ಲ ಮಕ್ಕಳಿಗೆ. ಸಾಯಂಕಾಲ ಆಗೈತಿ, ಸ್ವಲ್ಪ ವಿಷ್ಣು ಸಹಸ್ರನಾಮ ಹಚ್ಚಿದ್ವಿ. ನಾನು ಫ್ರೆಶ್ ಆಗಿದ್ದವ್ರ ಮುಂದೆ ಅದನ್ನೆಲ್ಲ ಮತ್ತು ಮುಂದಿನ ಕೆಲಸ ಚಾಲು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಯಾವ್ದು ಸಿಗೋಣ, ಬಾಯ್.